ಡುಮಿ ಡ್ಯೂಟಿ ಟೈಮ್ ಆಯ್ತು, ಟಿಫನ್ ರೆಡಿನಾ? ರೆಡಿ ಡುಮ್ಮ ಆಯ್ತು. ಸ್ವಲ್ಪ ದಿನಸಿ ಸಾಮಾನು ಲೀಸ್ಟ್ ಮಾಡಿದೀನಿ, ಸಂಜೆ ಬರುವಾಗ ತಂದ್ಬಿಡು. ನಾನು ಈ ಸಲ ಒಬ್ನೇ ಹೋಗಲ್ಲಪ್ಪ ಡುಮಿ, ಸಂಜೆ ಡ್ಯೂಟಿಯಿಂದ ಬೇಗ ಬರ್ತೀನಿ, ಇಬ್ರು ಜೊತೆಗೆ ಹೋಗೋಣ ಶಾಪಿಂಗ್, ಆಯ್ತಾ? ಹೌದಾ, ಸರಿ. ಮತ್ತೆ ನೀನ್ ಇನ್ನೊಂದು ಪ್ರಾಮಿಸ್ ಮಾಡಿದ್ದೆ, ನೆನ್ಪಿದೆ ತಾನೆ? ಏನ್ ಪ್ರಾಮಿಸ್? ನಂಗೆ ನೆನಪಿಲ್ಲ. ಕಾಶ್ಮೀರದಲ್ಲ ನಿನ್ ಪ್ರಾಮಿಸ್ ಎಲ್ಲ ಮರ್ತೋಗುತ್ತೆ. ನಾನು ಐಫೋನ್ ಕೇಳಿದ್ಯಾ, ನಿನ್ ಸ್ಯಾಲ್ರಿ ಬಂದ ತಕ್ಷಣ ಕೊಡಿಸ್ತೀನಿ ಅಂತ ಹೇಳಿದ್ಯಾ? ಓ ಐಫೋನಾ? ಸಂಜೆ ಬೇಗ ಬರ್ತೀನಿ, ಹೋಗೋಣ, ಐಫೋನ್ ಕೊಡಿಸ್ತೀನಿ, ಆಯ್ತಾ? ಹೌದಾ, ಸರಿ. ಈ ಸಲ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ಮತ್ತೆ ನಾನು ಮಾತಾಡ್ಸೋದೇ ಇಲ್ಲ ನೋಡು. ಕೊಡಿಸ್ತೀನಪ್ಪ, ನಡಿ. ಸರಿ ಡುಮ್ಮ, ಹುಷಾರಾಗಿ ಹೋಗ್ಬಾ, ಬಾಯ್. ಓಕೆ ಡುಮಿ, ಬಾಯ್. ಸಂಜೆ ಐಫೋನ್ ಕೊಡಿಸ್ತೀನಿ, ಆಯ್ತಾ? ಸರಿ. ಬಂದ್ಯಾ ಡುಮ್ಮ? ಬಾ, ನಾನು ರೆಡಿ ಆಗಿದ್ದೀನಿ. ಬೇಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಐಫೋನ್ ತಗೊಂಡ್ಬಂದ್ಬಿಡೋಣ, ಆಯ್ತಾ? ನಾನು ಟೀ ಮಾಡ್ಕೊಡ್ತೀನಿ, ಫ್ರೆಶ್ ಆಗಿ ಬಂದ್ಬಿಡು. ಯಾಕೆ ಡುಮ್ಮ ಬೇಜಾರಾಗಿದ್ಯಾ? ಏನಾಯ್ತು? ಈ ಸಲ ದಿನಸಿ ಸಾಮಾನು ಒಂದೇ ತಾಂಬರೋಣಮ್ಮ, ಈ ಸಲನು ಫೋನ್ ಕೊಡ್ಸಕ್ಕಾಗಲ್ಲ ನಂಗೆ. ಫೋನ್ ಕೊಡ್ಸಕ್ಕಾಗಲ್ವಾ? ಹೋಗ್ ಡುಮ್ಮ, ನಾನು ಎಲ್ಲ ರೆಡಿ ಆಗಿದ್ದೀನಿ, ಕೊಡಿಸ್ತೀನಿ ಅಂತ ಖುಷಿ ಆಗಿದ್ದೀನಿ. ನಂಗೆ ಸ್ಯಾಲ್ರಿ ಏನೋ ಬಂತಮ್ಮ, ಬಟ್ ನಮ್ಮ ಫ್ರೆಂಡ್ ಏನೋ ತುಂಬಾ ಎಮರ್ಜೆನ್ಸಿ ಇದೆ ಮಗ ಅಂತ ಹೇಳ್ದ, ಅದಕ್ಕೆ ಅವ್ನು ಸ್ವಲ್ಪ ದುಡ್ಡು ಕೊಟ್ಟೆ ಡುಮಿ. ನಿನ್ ಫ್ರೆಂಡಿಗೆ ಕೊಡಕ್ಕಾರೆ ದುಡ್ಡಿದೆ ನಿನ್ನ ಹತ್ರ, ನನಗೆ ಐಫೋನ್ ಕೊಡ್ಸಕ್ಕಾರೆ ದುಡ್ಡಿಲ್ಲ ಅಲ್ಲ? ಹಂಗಲ್ಲ ಡುಮಿ, ಸಿಚುವೇಶನ್ ಅರ್ಥ ಮಾಡ್ಕೋ. ನಮ್ಮ ಫ್ರೆಂಡ್ ಅವ್ರ ಅಣ್ಣ ಹೋದ್ ತಿಂಗಳು ತಾನೇ ಎಕ್ಸ್ಪೈರ್ ಆದ್ರು ಕಣೆ, ಅದಕ್ಕೆ ಅವ್ರ ಮನೇಲಿ ದುಡಿದಿದ್ದ ನಮ್ಮ ಅಣ್ಣ ಒಬ್ನೇ. ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇವ್ ಮೇಲೆ ಬಂದೈತೆ, ಮನೆ EMI ಕಟ್ಬೇಕು ಮಗ ಅಂತ ಹೇಳ್ದ, ಅದಕ್ಕೆ ನನಗೂ ಏನು ತೋಚ್ಲಿಲ್ಲ, ಕೊಟ್ಟೆ ಅತ್ಲಾಗೆ. ಅಯ್ಯೋ ಹೌದಾ, ಹೋಗ್ಲಿ ಬಿಡು, ಕಷ್ಟ ಅಲ್ಲ, ನಾನೇ ನೆಕ್ಸ್ಟ್ ಮಂತ್ ತಗೊಂತೀನಿ. ಅಲ್ಲ, ಅವ್ರ ಅಣ್ಣ ಏನು ಸೇವಿಂಗ್ಸ್ ಅಂತ ಏನು ಮಾಡಿರ್ಲಿಲ್ವಾ? ಬರೀ ಸೇವಿಂಗ್ಸ್ ಎಲ್ಲ ಯಾವ ಮೂಲೆಗೆ ಸಾಲುತ್ತೆ ಡುಮಿ ಇಂಥ ಸಿಚುವೇಶನ್ ಅಲ್ಲಿ? ಅಂದ್ರೆ ನೀನ್ ಏನ್ ಹೇಳಕ್ ಬರ್ತಿದ್ಯಾ ಇವಾಗ? ಡುಮಿ, ಈ ತರ ಸಣ್ಣ ಪುಟ್ಟ ಸೇವಿಂಗ್ಸ್ ಎಲ್ಲ ಯಾವ ಮೂಲೆಗೂ ಸಾಲಲ್ಲಮ್ಮ. ನಾವೇನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದೀವಿ, ಅವ್ರನ್ನ ಟರ್ಮ್ ಇನ್ಶೂರೆನ್ಸ್ ತಗೊಂಡೇ ಇಲ್ವಂತೆ. ಅದೇ ತಗೊಂಡಿದ್ರೆ ಇವತ್ತಿಗೆ ಅಷ್ಟೊಂದು ಸ್ಟ್ರಗಲ್ ಆಗ್ತಿರ್ಲಿಲ್ಲ ಅವನಿಗೆ, ಗೊತ್ತಾ ನಿಂಗೆ? ಅಲ್ಲ ಡುಮ್ಮ, ನಾನು ತುಂಬಾ ಜನದ ಬಾಯಲ್ಲಿ ಕೇಳಿದೀನಿ, ಈ ತರ ಇನ್ಶೂರೆನ್ಸ್ಗೆಲ್ಲ ದುಡ್ಡಾಕಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ನಿಜನಾ? ಚಾನ್ಸ್ ಎಲ್ಲ ಡುಮಿ, ನಮ್ ಜನಗಳನ್ನ ತಪ್ಪು ತಿಳ್ಕೊಂಡಿದಾರಮ್ಮ. ಇವಾಗ ಎಲ್ಲ ಪ್ರೋಸೆಸ್ ಫುಲ್ ಆನ್ಲೈನ್ ಅಲ್ಲೇ ಮಾಡ್ಬೋದು, ಮತ್ತೆ ಫುಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ. ಹಂಗಾದ್ರೆ ಕಾಸ್ಟ್ಲಿ ಇರುತ್ತೇನಪ್ಪ? ಚಾನ್ಸೇ ಇಲ್ಲ ಡುಮಿ, ಮಂತ್ಲಿ 595 rupees ಅಷ್ಟೇ, 1 crore ವರೆಗೂ ಕವರೇಜ್ ಸಿಗುತ್ತೆ. ಮತ್ತೆ ಇದೆಲ್ಲಕ್ಕಿಂತ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ 15% ಡಿಸ್ಕೌಂಟ್ ಸಿಗ್ತಿದೆ ಫಸ್ಟ್ ಇಯರ್ ಪ್ರೀಮಿಯಂ ಅಲ್ಲಿ. ಕ್ಲೈಮ್ ಎಲ್ಲ ಟೈಮ್ ಸರಿಯಾಗಿ ಮಾಡ್ಕೊಬೋದಾ? ಹೌದು ಡುಮಿ, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7% ಇದೆ, ಮತ್ತೆ ಬೈ ಮಾಡೋದು ಕೂಡ ತುಂಬಾ ಈಸಿ ಇದೆ. ನಾನು ಲಿಂಕ್ ನ ಬಯೋದಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡ್ರಿ. ನಿಮ್ಗೆ ಯಾವ್ದು ಟ್ರಸ್ಟೆಡ್ ಅನ್ಸುತ್ತೋ ಅದನ್ನ ಚೂಸ್ ಮಾಡ್ರಿ. ಇವತ್ತೇ ನಿಮ್ ಫ್ಯಾಮಿಲಿ ಫ್ಯೂಚರ್ ನ ಸೆಕ್ಯೂರ್ ಮಾಡ್ರಿ.